ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಮನುವಿನಕುರಿಕೆ ಗ್ರಾಮದ ನೂರಾರು ಎಕರೆ ತೋಟಗಾರಿಕೆ ಬೆಳೆಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ರೈತಾಪಿ ವರ್ಗ ಇದ್ದಾರೆ. ವ್ಯವಸಾಯ ನನ್ಮಕ್ಕಳು ಸಾಯ ಎಂಬ ಹಿರಿಯರ ನಾಲ್ನುಡಿಯಂತೆ ರೈತರು ಬಹಳ ವರ್ಷಗಳಿಂದಲೂ ನೆಮ್ಮದಿ ಕಳೆದುಕೊಂಡು ಒಂದಲ್ಲ ಒಂದು ವಿಚಾರದಲ್ಲಿ ನಲುಗಿ ಹೋಗುತ್ತಿದ್ದು, ನೂರಾರು ರೈತರ ಜಮೀನುಗಳಲ್ಲಿ ಸತತ 2-3 ತಿಂಗಳುಗಳಿಂದ ನೀರು ನಿಂತು ತೋಟಗಾರಿಕಾ ಬೆಳೆಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ರೈತರು ತಹಶೀಲ್ದಾರ್ ಅವರಿಗೆ ಕೆರೆಕೋಡಿ ಹಳ್ಳ ಹುಡುಕಿ ಕೊಡಿ ಎಂದು ಮೊರೆ ಹೋಗಿರುವ ಘಟನೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕಿನ ಸಿಎನ್ದುರ್ಗ ಹೋಬಳಿ ಮನುವಿನಕುರಿಕೆ ಗ್ರಾಮದಲ್ಲಿ ಈ ಪ್ರಸಂಗ ಜರುಗಿದ್ದು, ಇಲ್ಲಿನ ನೂರಾರು ಎಕರೆ ತೋಟಗಾರಿಕಾ ಬೆಳೆಗಳಾದ ತೆಂಗು, ಬಾಳೆ, ಅಡಿಕೆ ತೋಟಕ್ಕೆ ನೀರು ನುಗ್ಗಿ ಬೆಳೆ ನಾಶವಾಗುವ ಸ್ಥಿತಿಯಲ್ಲಿದೆ. ಅನ್ನದಾತ ಕಳೆದ 25 ವರ್ಷಗಳಿಂದ ಸತತ ಬರಗಾಲದಿಂದ ಸಾಲ ರೂಪದಲ್ಲಿ ಸಿಲುಕಿಕೊಂಡು ನೊಂದು ಬೆಂದಿರುವ ಸಂದರ್ಭದಲ್ಲಿ ಇತ್ತೀಚೆಗೆ ಸುರಿದ ಸತತ ಮಳೆಯಿಂದ ಕೆರೆಗಳು ತುಂಬಿ ತೂಬಿನ ನೀರು ಸರಾಗವಾಗಿ ಹರಿಯದೆ ಚಾನಲ್ಗಳು ಮುಚ್ಚಿ ಹೋಗಿರುವ ಕಾರಣ ನೂರಾರು ಎಕರೆ ಅಡಿಕೆ ತೆಂಗಿನ ತೋಟಗಳ ಮೇಲೆ ನೀರು ಹರಿಯುತ್ತಿರುವುದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ತೋಟಗಳನ್ನು ರೈತರು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇದಲ್ಲದೆ ನೀರು ಹರಿಯುತ್ತಿರುವುದರಿಂದ ತೋಟಗಾರಿಕಾ ಬೆಳೆಯ ಬೇರುಗಳು ಸಾಯುವ ಕಾರಣ ಬೆಳೆ ನಾಶವಾಗುತ್ತಿದೆ. ಇದರಿಂದ ಅಸಹಾಯಕತೆ ವ್ಯಕ್ತಪಡಿಸಿರುವ ರೈತರು ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವು ಕೊರಟಗೆರೆ ತಾಲೂಕಿನಲ್ಲಿ ಇದ್ದೇವೋ ಅಥವಾ ಯಾವುದಾದ್ರೂ ಮಲ್ನಾಡು ಪ್ರದೇಶಗಳಿಗೆ ಹೋಗಿದ್ದೇವೆ ಎಂಬುವಂತೆ ಇಲ್ಲಿನ ರೈತರು 1-2 ಕಿಲೋಮೀಟರ್ನಷ್ಟು ಅಡಿಕೆ ಕಾಯಿಗಳ ಮೂಟೆಯನ್ನು ಹೊತ್ತು ಹಳ್ಳದ ನೀರಿನಲ್ಲಿ ನಡೆದು ಟ್ರ್ಯಾಕ್ಟರ್ಗಳಲ್ಲಿ ಹರಸಾಹಸ ಬಿದ್ದು ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದಿದೆ. ಇತ್ತೀಚೆಗೆ ಸುರಿದ ಸತತ ಮಳೆಯಿಂದ ಬಹಳಷ್ಟು ಜನರಿಗೆ ತೊಂದರೆಯಾಗಿದೆ. ನೂರಾರು ಎಕರೆ ತೋಟ ಹಾಳಾಗೋಗಿದೆ. ಸಣ್ಣ ಪುಟ್ಟ ಮಕ್ಕಳು ಓಡಾಡೋಕೆ ಆಗುತ್ತಿಲ್ಲ. ವಿದ್ಯಾರ್ಥಿಗಳಿಗೂ ಪ್ರತಿನಿತ್ಯ ತೊಂದರೆಯಾಗುತ್ತಿದೆ. ನಮಗೆ ಕೆರೆಕೋಡಿ ಹಳ್ಳ ಎಲ್ಲಿದೆ ಎಂದು ಹುಡುಕಿ ಕೊಡಿ, ಬೆಳೆ ಪರಿಹಾರ ಕೊಡಿ. ತೆಂಗು, ಅಡಿಕೆ ತೋಟಗಳು ಎಲ್ಲ ಹಾಳಾಗಿ ಹೋಗಿದ್ದಾವೆ. ನಮಗೆ ತೊಂದರೆಯಾಗಿದೆ. ಕೆರೆ ಹಳ್ಳದ ಪಕ್ಕದ ರಸ್ತೆ ಹಾಳಾಗಿದೆ. ಮನುವಿನಕುರಿಕೆ, ಜುಂಜುರಾಮನಹಳ್ಳಿ, ಕುರಂಕೋಟೆ, ಉಪಾರಪಾಳ್ಯ, ಬಂಡೆಹಳ್ಳಿಗೆ ತೊಂದರೆಯಾಗಿದೆ. 40-50 ಎಕರೆ ತೋಟಗಳು ಹಾಳಾಗಿ ಹೋಗಿದೆ. ಮನವಿ ಮೇರೆಗೆ ತಾಲೂಕು ಸರ್ವೇಯರ್ ಬಂದು ಸರ್ವೆ ಮಾಡಿ ಗುರುತಿಸಿರುವುದು ಬೇರೆ ಕಡೆ. ನಷ್ಟವಾದ ಜಮೀನನ್ನು ಗುರುತಿಸದೇ ಇರುವುದು ತುಂಬಾ ನೋವಾಗಿದೆ ಎಂದು ಮನುವಿನಕುರಿಕೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹೇಳಿದ್ದಾರೆ. ಮಂಜುನಾಥ್ ಅಂತ ತುಂಬ ಮಳೆ ಜಾಸ್ತಿ ಆಗಿದೆ. ದೆಸೆಂಟ ಸಿಕ್ಕಾಪಟ್ಟೆ ಜನಕ್ಕೆ ತೊಂದರೆ ಆಗಿದೆ. ತೋಟಗಳು ಹಾಳಾಗೋಗಿದ್ದಾವೆ, ರೈತರುಗಳು ಹಾಳಾಗೋವ್ರೆ. ರೋಡ್ಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳು ಓಡಾಡೋದು ತೊಂದರೆ ಆಗಿದೆ. ನಮಗೆ ಅದು ಕೋಡಿ ಹಳ್ಳ ಎಲ್ಲಿದೆ ಅಂತ ಹುಡುಕಿಸ್ಕೊಡಿ. ಆಮೇಲೆ ಬೆಳೆ ಪರಿಹಾರ ಕೊಡಿ. ತೋಟಗಳೆಲ್ಲ ಹಾಳಾಗೋಗಿದ್ದಾವೆ. ನಮಗೆ ತೊಂದರೆ ಆಗಿದೆ. ಸ್ಕೂಲಿಂದ ಹುಡುಗರು ನಮ್ಗೆ ಆದಷ್ಟು ಬೇಗ ರೋಡ್ ಸರ್ ಮಾಡಿಕೊಡಿ. ಅದು ತಕ್ಕನಂಥ ಅಧಿಕಾರಿಗಳು ನಮಗೆ ಬೇಗ ತಕ್ಕನಂಥ ಪರಿಹಾರ ಕೊಡಿ ಸರ್. ಮಣಿಕೂರಿಕೆ, ಜುಂಜುರಾಮನಹಳ್ಳಿ, ಆಮೇಲೆ ಕುರಂಕೋಟೆ, ಉಪ್ಪಾರಪಾಳ್ಯ 3 ಊರಿಗೂ ತೊಂದರೆ ಆಗಿದೆ. ಆಮೇಲೆ ಇದು ಬಂಡೆಹಳ್ಳಿಗೂ ತೊಂದರೆ ಆಗಿದೆ. 40-50 ಎಕರೆ ಜಮೀನು ನೀರು ಮುಳುಗಡೆ ಆಗಿದೆ. ಎಲ್ಲ ತೋಟಗಳು ಹಾಳಾಗೋಗಿದ್ದಾವೆ. ಉದಾಹರಣೆಗೆ ಅಡಿಕೆ ತೋಟಗಳು, ಅಡಿಕೆ ಕೀಳಕ್ಕೂ ಅವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಟ್ಯಾಕ್ಟ್ರಿಗಳು ಹೋಗಲ್ಲ, ಆಳುಗಳು ಸಿಗಲ್ಲ, ಆಳುಗಳ ಸಮಸ್ಯೆ. ಅವ್ರಿಗೆ ಅದೇನು ಪರಿಹಾರ ಕೊಡ್ತೀರಾ ಬೇಗ ಬಂದು ಅಧಿಕಾರಿಗಳು ಆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ. ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಪತ್ರ 3-4 ಹಳ್ಳಿಗಳಿಂದ ಏನೋ ಕೆರೆ ಕೊಡಿ, ಹಳ್ಳ ಹುಡುಗಿಸ್ಕೊಡಿ ಅಂತ ಹುಡುಸ್ಕೊಂಡು ಕೊಟ್ಟವ್ರ? ಇಲ್ಲ ಸರ್, ಬಂದಿದ್ರು. ಇದು ತಾಲೂಕು ಸರ್ವೇರ್ ಬಂದರು, ನಾಗರಾಜು ಅಂತ ಬಂದಿದ್ರು. ಅವರೊಂದು ಕಡೆ ಸೃಷ್ಟಿ ಮಾಡಿದ್ರು. ಅದಿರೋದೇ ಒಂದು ಕಡೆ. ಫುಲ್ ಸಮಸ್ಯೆ ನಮಗೆ ಹೆಂಗೆ ಆಗಿದೆ ಅಂದರೆ, ಇಲ್ಲಿ ಅಕ್ಕಪಕ್ಕ ಜನ ಎಲ್ಲ ಜಿಗುಪ್ಸೆ ಒಂದು ರೀತಿ ಮಾಡಿದ್ರು. ಅವ್ರಾಗೈತೆ ಅಂತ ಒಬ್ರು ಹೇಳಿದ್ರು, ಇವ್ರಾಗೈತೆ ಅಂತ ಒಬ್ರಿಗೆ ಹೇಳಿದ್ರು. ನಾವು ಅಕ್ಕಪಕ್ಕ ಜನ ಎಲ್ಲ ನಿಷ್ಠುರ ಆದ್ವಿ. ಇರೋ ಕಡೆ ಬಂದು ನಮಗೆ ಹುಡುಕೊಡಿ, ತೊಂದರೆ ಆಗಲಿಲ್ಲ. ಮನುವಿನ ಕೆರೆಕೋಡಿ ನೀರು ಹರಿಯಲು 7 ಅಡಿ ಅಗಲ, ಕೆರೆ ಕಾಲುವೆ ರಸ್ತೆ 8 ಅಡಿ ಇದ್ದು, ಕೆರೆ ಕಾಲುವೆ ಹಾಗೂ ರಸ್ತೆ ಒತ್ತುವರಿಯಾಗಿರುವುದರಿಂದ ಬಂದ ನೀರು ಜಮೀನಿನ ಮೇಲೆ ಹೋಗುತ್ತಿದೆ. ಅದನ್ನು ಸರ್ವೆ ಮಾಡಿ ದಂಡಾಧಿಕಾರಿಗಳು ಬಂದು ರೈತರ ಸಂಕಷ್ಟ ಹೋಗಲಾಡಿಸಬೇಕು. ನೂರಾರು ಎಕರೆ ಅಡಿಕೆ, ತೆಂಗು ತೋಟ ನೀರಿನಲ್ಲಿ ಕೊಳೆಯುತ್ತಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯ ಮುಖಂಡ ಕಾಂತರಾಜು ಮನವಿ ಮಾಡಿಕೊಂಡರು. ಚನ್ನರಾಯನದುರ್ಗ ಹೋಬಳಿ ಮಣಿಕುರಿಕೆ ಗ್ರಾಮದ ಕಾಂತರಾಜು. ಕೆರೆ ಕೋಡಿ ನೀರು ಹೋಗೋಕ್ಕೆ 7 ಅಡಿ ಕೆರೆ ಕಾಲುವೆ, 8 ಅಡಿ ರಸ್ತೆ ಇದ್ದು ಅದು ಒತ್ತುವರಿಯಾಗಿದೆ. ಆ ಕೆರೆ ಕಾಲುವೆ ಒತ್ತುವರಿ ಆಗಿರೋದ್ರಿಂದ ನೀರು ಬಂದ ನೀರು ಜಮೀನು ಮೇಲೆ ಹೋಗ್ತಾ ಇದೆ. ಅದನ್ನು ಸರ್ವೆ ಮಾಡವ್ರೆ.
ತಹಸೀಲ್ದಾರು ಇನ್ನೂ ಬಂದಿಲ್ಲ, ಅದನ್ನು ತೆರವುಗೊಳಿಸ್ಕೊಟ್ಟಿಲ್ಲ. ಆ ಸ್ಕೆಚ್ಚು ಎಲ್ಲ ಆಗಿದೆ, ಅದನ್ನು ಬಂದು ಕೂಡಲೇ ಅದನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗ 100 ಎಕರೆ ನೀರಿನಾಗೆ ಕೊಳಿತಾ ಐತೆ ಅಡಿಕೆ, ತೆಂಗು ಎಲ್ಲನ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ದಯವಿಟ್ಟು ಅದನ್ನು ತೆರವುಗೊಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಈ ಹಳ್ಳ ಹುಡುಕಿಸಿ ಕೊಡಿ ಅಂತ ಒಂದು ಅರ್ಜಿ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹ್ಞೂ ಸರ್, ಅದು ಈಗ ಒತ್ತುವರಿ ಆಗೈತೆ, ಅದನ್ನು ತೆರವುಗೊಳಿಸ್ಕೊಡ್ಬೇಕು ಅಷ್ಟೇ. ಹಾಂ, ಅದನ್ನ ಸರ್ವೆ ಮಾಡವ್ರೆ ಅವರು. 7 ಅಡಿ ಐತೆ ಅಂತ ಹೇಳೋರಲ್ಲಿ. ಅದು ಹೆಚ್ಚುವರಿ ನೀರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸಿದ್ದಣ್ಣ, ಅವರೇ ಹೇಳಿದ್ರಲ್ಲ. ಐತೆ ಅಲ್ಲಿ ಕಾಲುವೆ ಸುಮಾರಾಗಿ ಐತೆ, ಒಂದು 2 ಅದಕ್ಕೋಸ್ಕರ ಹುಡುಕಿಸಿ ಕೊಡಿ ಅಂತ ಕೊಟ್ಟವ್ರೆ. ಮನುವಿನಕೆರೆ ಹಳ್ಳ ಪಕ್ಕದ ರಸ್ತೆಯನ್ನ ಫರ್ವೀಸ್ ಎಂಬ ವ್ಯಕ್ತಿ ಜೆಸಿಬಿ ಇಟ್ಟು ರಸ್ತೆ ಹಾಳು ಮಾಡಿರುವುದರಿಂದ ನೂರಾರು ರೈತರಿಗೆ ತೊಂದರೆಯಾಗಿದ್ದು, ರಸ್ತೆ ಹಾಳು ಮಾಡಿ ಜನರಿಗೆ ರಸ್ತೆ ಇಲ್ಲದಂತಾಗಿದೆ. ಕೋಡಿ ಬಿದ್ದ ನೀರು ಹೊರಗೆ ಹೋಗಲು ಜಾಗ ಇಲ್ಲದೆ ಜಮೀನುಗಳ ಮೇಲೆ ಹರಿಯುತ್ತಿರುವುದರಿಂದ ನೂರಾರು ಎಕರೆ ಬೆಳೆ ನಾಶವಾಗಿದೆ ಎಂದು ಮುಖಂಡ ಮಹದೇವಯ್ಯ ಆರೋಪಿಸಿದ್ದಾರೆ. ರೋಡು ಕೆರೆ ಒಳಗೆ, ಕೆರೆಯಿಂದ ನೀರು ಹೋಗೋದ ಅದನ್ನ ರೋಡ್ನ ಕಡ್ದ್ಬಿಟ್ಟು ತೊಂದರೆ ಮಾಡೇವನಿ. 100 ಜನಕ್ಕೆ ಈಗ ಅನ್ಯಾಯವಾಗ್ತಾಯಿತ್ತು. ತೊಂದರೆ ಮಾಡ್ಯಾರ ಯಾರು? ಪರ್ವೀಸ್ ಅಂಬದು. ಹಾಂ ಹಾಂ. ರೋಡೆಲ್ಲ ಹಾಳು ಮಾಡಿ ಎಲ್ಲ ಜನಗಳಿಗೆ ದಾರಿ ಇಲ್ದಂಗೆ ಮಾಡೇನಿ. ನೀರು ಬಂದು ಕೋಡಿ ಬಿದ್ದು ನೀರು ಹೋಗಿ ಜಾಗ ಇಲ್ದನ ಇಲ್ಲಿ ನೀರು ಭಾಗದಾಗ ಬಂದು ಎಲ್ಲನ ಮುಚ್ಕೊಂಡು ತೋಟಗಳಿಗೆಲ್ಲ ಹಾಳಾಗಿ ಹೋಯ್ಯವೆ. ಸುಮಾರು ಒಂದು 60 ಎಕರೆ ತೋಟಗಳು ಎಲ್ಲ ನೀರು 2.5 ತಿಂಗಳು 3 ತಿಂಗಳ ನೀರು ಹರಿದೈತಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಬಂದಿರಲಿಲ್ವಾ? ತಹಸೀಲ್ದಾರ್ ಗಮನಕ್ಕೆ ಹೋಗಿದ್ದೀವಿ, ತಹಸೀಲ್ದಾರ್ ತಕ್ಕ ಹೋಗಿದ್ವಿ. ಅವರು ಸರ್ವೆ ಸ್ಕೆಚ್ ಮಾಡೋಕ್ಕೆಲ್ಲ ಸರ್ವೆಯನ್ನು ಕಳಿಸಿದ್ರು. ಸ್ಕೆಚ್ ಮಾಡೋಗ್ಯಾರೆ ಅವ್ರು ಇನ್ನೂ ಬಂದು ಆ ಸ್ಕೆಚ್ ಬಂದು ತೆರವು ಮಾಡಿಸ್ಕೊಟ್ಟಿಲ್ಲ ನಮಗೆ ತಹಸೀಲ್ದಾರರು. ಸರ್ವೆ ನಂಬರ್ 34 ಮತ್ತು 44 ಜಮೀನಿನ ಮೇಲೆ ಸರ್ವೆ ಮಾಡಿದ್ದಾರೆ, ಆದರೆ ನಂತರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನಮಗೆ ಕೋಡಿ ನೀರು ಹರಿಯಲು ಮತ್ತು ರಸ್ತೆ ಓಡಾಡೋ ಹಾಗೆ ದಾರಿಗೆ ಅನುಕೂಲ ಕಲ್ಪಿಸಿಕೊಡಿ ಎಂದು ಮನುವಿನಕುರಿಕೆ ಗ್ರಾಮದ ಹಿರಿಯ ನಾಗರಿಕ ಸಿದ್ದಪ್ಪ ಆಗ್ರಹಿಸಿದ್ದಾರೆ. ಸಿದ್ದಪ್ಪ ಅಂತೇಳಿ, MC ಸಿದ್ದಪ್ಪ ಅಂತೇಳಿ ನಾವು ST ಜನಾಂಗಕ್ಕೆ ಬರ್ತೀವಿ. ನಮ್ಮದು 44 ಮತ್ತು 34 ಸರ್ವೆ ನಂಬರಲ್ಲಿ ಇಡೀ ಸುಮಾರು 2.5 ತಿಂಗಳು 3 ತಿಂಗಳು ಕೋಡಿ ನೀರು ಹರಿದು ಜಮೀನ ಮೇಲೆ. ನಾವು ತಹಸೀಲ್ದಾರರು ಆಫೀಸ್ಗೂ ಹೋಗಿದ್ವಿ, ಮತ್ತು ಸರ್ವೆ ಬಂದಿದ್ರು, ಸರ್ವೆ ಮಾಡಿರೋ പക്ഷೇ ತಿರುಗಿ ಯಾವುದೇ ಪ್ರತಿಕ್ರಿಯೆ ಮಾಡಿಲ್ಲ. ಹಾಗಾಗಿ ನಮಗೆ ಕೋಡಿ ನೀರು ಹೋಗೋಕ್ಕೆ ಮತ್ತು ನಮಗೆ ಓಡಾಡೋ ದಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ರೈತರು ಒತ್ತುವರಿ ಮಾಡ್ಕೊಂಡವ್ರಲ್ಲ, ಅದನ್ನ ತೆರವುಗೊಳಿಸಕ್ಕೆ ಯಾರು ಅಧಿಕಾರಿಗಳು ಮುಂದಾಗಿಲ್ವಾ? ನಾವು ಮನವಿಗೆ ಸರ್ವೆನೂ ಮಾಡವ್ರೆ ಸ್ವಾಮಿ, ಅದನ್ನ ಬಂದು ಅದನ್ನು ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು 2-3 ಸಾರಿ ಹೋಗಿದ್ದೀವಿ, ಸರ್ವೆ ಸ್ಕೆಚ್ ಮಾಡವ್ರೆ. ಆ ಸ್ಕೆಚ್ ಇಸ್ಕೊಂಬರ್ಬೇಕು ಹೋಗಿ ನಾವು. ಆ ಥರ ಅವರು ಬಂದು ಇದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ತೋಟ ಆಗಿರ್ಬೋದು, ಸುಮಾರು ಒಂದು 60-70 ಎಕರೆ ಜಮೀನಲ್ಲಿ ಇಂಥವರೆಗೂ ನೀರು 2.5 ತಿಂಗಳಾಗಿದೆ. 2.5 ತಿಂಗಳಾದರೂ ಇಂಥವರೆಗೂ ನೀರು ಹರಿತಲೇ ಐತಿ. ಕೆಲವು ಜಮೀನಲ್ಲಿ 15 ದಿವಸ 20 ದಿವಸ ಹರಿತು. ನೋಡ್ರಿ, ಈ ತಗ್ಗು ಪ್ರದೇಶದಲ್ಲಿ ಆ ನೀರೇ ಇನ್ನೂ ಹರಿತಾ ಐತೆ, 3 ತಿಂಗಳಾಯ್ತು. ಹಂಗಾಗಿ ಭಾಳ ತೊಂದರೆ ಆಗಿದೆ. ನೋಡಿ, ಅದನ್ನು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಇದನ್ನು ಬೇಗ ರೈತರಿಗೆ ಪರಿಹಾರ ಮಾಡಿಕೊಡೋ ಅಂಥ ವ್ಯವಸ್ಥೆ ಮಾಡಬೇಕು ಸ್ವಾಮಿ. ಹಳ್ಳ ಒತ್ತುವರಿಯಾಗಿರುವುದರಿಂದ ನೀರು ಜಮೀನುಗಳಲ್ಲಿ ಹರಿಯುತ್ತಿದ್ದು ಅಧಿಕಾರಿಗಳು ಗಮನ ಹರಿಸಿಲ್ಲ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಮನವಿ ಮಾಡಿದರು. ಹೊರಟ್ಕೆರೆ ತಾಲೂಕು ಸಿಎನ್-ದುರ್ಗ ಹೋಬಳಿ ಮಣಿನಕುರ್ಕೆ ಗ್ರಾಮದಲ್ಲಿ ಕೆರೆ ಕೋಡಿ ಕೋಡಿ ಬಿದ್ದಿರೋ ನೀರು ಈಚೆಗೆ ಬರ್ತವೆ. ಅಲ್ಲಿ ಕೋಡಿ ನೀರು ಆಚೆಗೆ ಹೋಗೋಕ್ಕೆ ಜಾಗ ಇಲ್ಲ, ಅದು ಎಲ್ಲ ಒತ್ತುವರಿ ಮಾಡಿದ್ದಾರೆ. ನೀರು ಬಂದು ಸುಮಾರು ಒಂದು 106 ಎಕರೆ ಅಡಿಕೆ ತೋಟ, ತೆಂಗು, ಬಾಳೆ ಎಲ್ಲ ಮುಳುಗಡೆ ಆಗಿದೆ. ಮುಳುಗಡೆ ಆಗಿ ನೀರು ತಹಸೀಲ್ದಾರಿಗೆ ಮನವಿನೂ ಕೊಟ್ಟವ್ರೆ. ತಹಸೀಲ್ದಾರಿಗೆ ಮನವಿ ಕೊಟ್ಟ ಮೇಲೆ ತಹಸೀಲ್ದಾರು ಬಂದು ಸರ್ವೇರ್ನ ಕಳಿಸಿ ಇದು ಮಾಡಾರೆ. ಆದರೆ ಸರ್ವೇರ್ ಬಂದು ನೋಡ್ಕೊಂಡೋಗ್ಯಾರೆ, ಮುಂದೇನೂ ಕೆಲಸ ಆಗಿಲ್ಲ. ಶೀಘ್ರದಲ್ಲೇ ಇದೊಂದು ಅನುಕೂಲ ಆಗಂಗೆ ರೈತರಿಗೆ ಪರಿಹಾರ ಸಮೇತ ಬೇಕು. ಸುಮಾರು ಒಂದು 106 ಎಕರೆ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಹಾಳಾಗಿದೆ. ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ಅನುದಾನವೂ ರೈತರಿಗೆ ಬಂದಿಲ್ಲ. ಮತ್ತು ಅಧಿಕಾರಿಗಳು ಇದಕ್ಕೆ ಏನು ಸ್ಪಂದಿಸೂ ಇಲ್ಲ. ಕೆರೆ ಹಳ್ಳ ಒತ್ತುವರಿ ಆಗಿದೆ. ಸರ್ವೇರ್ ಬಂದಾಗ ಹೇಳೋರೆ ಏನು, ಒಂದು 6 ಅಡಿನ 8 ಅಡಿನ ರಸ್ತೆ ಇದೆ, ಇನ್ನೊಂದು 7 ಅಡಿ ಒತ್ತುವರಿ ಆಗಿದೆ.
ಕೆರೆ ಕೋಡಿ ನೀರು ಕಾಲುವೆ ಅಂತ ಹೇಳವ್ರೆ. ಏನು ಕೋಡಿ ನೀರು ಹೋಗ್ಬೇಕಂತ ಏನು ಹೇಳಲಿಲ್ಲ, ಕಾಲುವೆ ಐತೆ ಅಂತ ಹೇಳಿದ್ರು. ಈ ಬಗ್ಗೆ ತಹಶೀಲ್ದಾರ್ ನಹಿದಾ ಜಂಜಂ ಮನುವಿನ ಕುರಿಕೆ ಕೆರೆ ತೂಬೀನಹಳ್ಳಿ ಒತ್ತುವರಿಯಾಗಿರುವುದರಿಂದ ಕೆರೆಯಲ್ಲಿ ನೀರು ಹಿಂಗುತ್ತಿದೆ, ಹಾಗಾಗಿ ಒತ್ತುವರಿ ತೆರವು ಕಾರ್ಯ ಬಗ್ಗೆ ಎಡಿಎಲ್ಆರ್ಗೆ ನೀಡಿ ಸರ್ವೆ ಕಾರ್ಯ ನಡೆಸಿ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ತಿರುವಿ ಕಾರ್ಯಾಚರಣೆಗೆ ಕ್ರಮ ಕೈಗೊಳ್ಳಲಾಗುವುದು. ಒಂದು ವೇಳೆ ಸರ್ವೆ ಕಾರ್ಯ ಮುಗಿದು ಸ್ಕೆಚ್ ಆಗಿದ್ದರೆ ಶೀಘ್ರದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ತಹಶೀಲ್ದಾರ್ ನಹಿದಾ ಜಂಜಂ ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಕೊರಟಗೆರೆ ಚನ್ನರಾಯನದುರ್ಗ ಹೋಬಳಿ ಮಣ್ಣಿನ ಕುರ್ಕೆ ಕೆರೆ ಏನು ನೀರು ಜೋಪೆಲ್ಲ ಹಿಡಿದುಬಿಟ್ಟು ಆ ಹಳ್ಳ ಒತ್ತುವರಿ ಆಗಿರೋದ್ರಿಂದ ಎಲ್ಲ ಕೆರೆಗಳಲ್ಲಿ ನೀರು ನಿಂತಾ ಇದೆ. ಹಾಗಾಗಿ MI ಅವರು ಈಗ ನಮಗೆ ಲೆಟ್ರ್ ಕೊಡ್ತಾ ಇದ್ದಾರೆ. ಆ ಲೆಟ್ರ್ ನಾವು ADLR ಕಡೆಯಿಂದ ಸರ್ವೆ ಮಾಡಿಸ್ಬಿಟ್ಟು ಸ್ಕೆಚ್ ಮಾಡಿಸ್ಬಿಟ್ಟು ಒತ್ತುವರಿ ಏನಾಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ತೆರವು ಮಾಡೋದಕ್ಕೆ ಮುಂದೆ ಕ್ರಮ ತಗೊಳ್ತೀವಿ. ಒತ್ತುವರಿ ಆಗಿರೋದು ಸ್ಕೆಚ್ ಆಗಿದೆ, ಬರೀ ತೆರವಿಗೆ ಅಂತ ಏನಾದರೂ ಅವ್ರು ಏನಾದರೂ ನಮ್ಗೆ ಲೆಟ್ರ್ ಕೊಟ್ಟರು ಅಂತ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಿ ನಾವು ಮುಂದೆ ನಿಂತು ನಾವು ತೆರವು ಮಾಡಿಸ್ತೀವಿ. ಆ ರೈತರಿಗೆ ಸತತವಾಗಿ 2.5 ತಿಂಗಳು 3 ತಿಂಗಳಿಂದ ನೀರು ಅಲ್ಲಿ ನಿಂತಿದೆ ಮೇಡಮ್. ಅದಕ್ಕೇನೋ ಪರಿಹಾರ ಕೊಡಬಾರ್ದು ಗೌರ್ಮೆಂಟಿಂದ? VRI ರಿಪೋರ್ಟ್ ತೊಗೊಂಡು ನಾವು ಮುಂದಿನ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ಮೇಲಾಧಿಕಾರಿಗಳು ಕಳಿಸ್ತೀವಿ. ಮುಂದೆ ಸರ್ಕಾರ ಏನು ಡಿಸಿಷನ್ ತಗೊಳ್ತಾರೆ. ಅಷ್ಟೇ ಮೇಲೆ ಒಳಸಿಲ್ಲ, ಜೋಕ್ ನೀರು ಹೋಗ್ತಾವ ಒಳಗೆ. ಅಲ್ಲೆಲ್ಲ ಕೆರೆಯಿಂದೆಲ್ಲ ಹೋಗ್ತಾವಲ್ಲ. ಗೌಡ್ರ ಜಮೀನಿಗೆ ನೀರು ಹೋಗ್ಯವಲ್ವಾ? ಹೋಗಿಸಿದ್ದಾನೆ. ಹೊರಟೋಗವೆ ಒದ್ದವೆ ಬಾವಿ ಎಲ್ಲ ತುಂಬ್ಕೊಂಡೈತೆ. ಅದೇನು ಮಾಡೋಕ್ಕಾಗ್ತದೆ? ಅದೇನು ಮಾಡೋಕ್ಕಾಗಲ್ಲ, ತಗ್ಗಿತ್ತಲ್ಲ ಬಾವಿ ಎಲ್ಲ ತುಂಬ್ಕೊಂಡಿರ್ತೈತೆ. ಅವ್ರು ಏನು ಮಾಡ್ಬೋದು ಗೊತ್ತಾ ವೀರೇನ್ ಗೌಡ? ನಕಾಶೆ ಒಳಗೆ ಅಲ್ಲಿರೋದು ಇಟ್ಟಿದ್ದಾನೆ. 2 ಕಾಲುವೆ ಅವು. ಅವ್ರ ಜಮೀನ್ಗೆ ಆಯ್ತು ತಗೋಕಾವು ಕಾಲುವೆ ಅಂತ ಅಲ್ಲ, 7 ಅಡಿ ಇರೋದವು. ಇಲ್ಲಿ ಬರಂಗಲ್ಲಿ ನೀರು, ಕೋಟೆ ನೀರು ಸೀದಾ ಹುಣಸೆ ಗಿಡ ಐತಲ್ಲ, ಆ ಹುಣಸೆ ಗಿಡದ ಮೂಲಿ ಬರ್ಬೇಕು ಅಲ್ಲಿಗೆ. ಅಲ್ಲಿ ಜೋಪಲ್ಲಿ ಬಂದರೆ ಹೋಗ್ಬೇಕು. ಈಗ ಅಲ್ಲ ಬರ್ತವೆ. ಆ ಕಾಲುವೆ ಇದ್ರೆ ಈಗ ಇಷ್ಟೊಂದು ರೋಡ್ ಅಂತಾರೆ. ಕಾಲುವೆಗಳು ಎಲ್ಲಿ ಇರೋದು ಅಂತ ದೊಡ್ಡ ದೊಡ್ಡ ಕಾಲುವೆ ಇಲ್ಲ ಅಂತಾರೆ. ಸಿಗೋಣ ನಕಾಶೆ ಒಳಗೆ ಇಲ್ಲ ಅದು. ಮತ್ತೆ ಅದೇನಿದೆ? ಅದೇನು ನೀರಿಗೆ ಅಷ್ಟೇ, ನೀರು ಹಾಯಿಸ್ಕೊಳಕ್ಕೆ ಮೇನ್ ಕಾಲುವೆ ಕೊಡ್ತಾರೆ, ದೊಡ್ಡ ಕಾಲುವೆ ಕೊಡಲ್ಲ. ಈ ಟ್ಯೂಬ್ನಿಂದ ಒಳಸಿದ ನೀರು ಕೋಡಿಯಿಂದ ಒಳಸಿದ ನೀರು ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಈಗ ಅಲ್ಲಿಗೆ ಗೊತ್ತಾವಂತಲ್ಲ ಹುಣಸೆ ಗಿಡಕ್ಕೆ. ಆ ಮೂಲಿ ಬರ್ತವೆ. ನೀರು ಅಷ್ಟೊಂದರೆ ಎಲ್ಲಿ ಬರ್ತೀವಿ? ಆ ಕೋಡ್ಬಿದ್ದು ಸಂಘರ್ಷಣಿಗೆ ಅಷ್ಟೇ. ಇದು ಒಂದು ದಾರಿನಾ? ಅಲ್ಲ, ಇದೆಯಾ? ನಿಧಾನ ನಿಧಾನ. ಎಲ್ಲಿ ಬಂದಿದ್ವಿ ಇದರೊಳಗೆ? ಇಲ್ಲ ಹೋಗ್ಬೋದಾ?
ಏನಲ್ಲಿ ಬಂದಿಲ್ಲ ಜನ ಊರ್ನಾರ ಬರ್ಲಿಲ್ವಲ್ಲ ನೋಡ್ರಿ. ಏಯ್ ಇಲ್ಲಿ ನೋಡು, ಅಡಕೆ ಗಿಡದ ಮೇಲೆ ಬರ್ತಿರೋದು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಮಳ್ಮುಟೇನು ಕೇಳಿಲ್ಲ, ಏನು ಕೇಳಿಲ್ಲ. 2 ತಿಂಗಳು ನೀರು ಹರಿದ್ಬಿಟ್ವು ಇಲ್ಲೆಲ್ಲ. ಈ ಸಣ್ಣ ನೀರಿಗೆ ಮಳ್ಮುಟೆ ಹಾಕೊಂಡಿದ್ವಿ ಅಷ್ಟೇ. ಬರ್ತಾವಳಿಂದ ಇಲ್ಲಿವರೆಗೂ ಕಿತ್ತಾವ್ ನೋಡ್ರಿ. ಇಲ್ಲಿ ಕಿತ್ತುಗಳು ಸೇತುವೆ ಇತ್ತು, ಇಲ್ಲಿ ಆ ಸೇತುವೆ ಕಲ್ಲುಗಳೆಲ್ಲ ಅಲ್ಲಿಗೆ ಹಾಕೊಂಡ್ಬಿಟ್ಟವ್. ಇಲ್ಲಿ ಇಷ್ಟು ಇತ್ತು ನೋಡ್ರಿ. ಇಲ್ಲಿ ನೋಡ್ರಿ, ಅವನ ಜಮೀನೇ ಅಲ್ಲ ಇದು, ಬೇರೆಯವ್ರದ್ದು ಜಮೀನು. ಓಡಾಡಕ್ ತುಂಬಾ ಸಮಸ್ಯೆ ಆಗಿತ್ತು, ಓಡಾಡಕ್ಕೆ ಆಗಲ್ಲ ನೋಡ್ರಿ. ಅವ್ ಅಡ್ಗೆನೆಲ್ಲ ಅಲ್ಲಿ ಬರ್ಬೇಕು ರೋಡ್ಗೆ. ರೋಡ್ ಅಗಲ ಇರೋದು, ಹಳ್ಳನೂ ಇದೆ, ರಸ್ತೆನೂ ಇದ್ರ ಪಕ್ಕ ಹಳ್ಳ ಮುಂದಿರೋದು. ಅಲ್ಲಿ ಹಳ್ಳ ನೀರು ಹಂಗೆ ಮುಂದೆ ಹೋದ್ರೆ ಹೊಗೆ ಇದಾವಲ್ಲೇ ಹಳ್ಳ. ದೊಡ್ಡದು ಹಳ್ಳ ಐತೆ ಆ ಕಡೆ. ಈ ನೀರು ಈ ಸಣ್ಣ ಹೋಗಕ್ಕೆ ಅಲ್ಲೆಲ್ಲ ಕಿತ್ಕೊಂಡ್ಬಿಟ್ಟೈತೆ ಜಮೀನುಗಳ ಮೇಲೆ. ಈಗ ಇದು ಕಾಲ ಹೊಲ ಅಂದ್ರೆ ಇನ್ಯಾವ್ದು ಕಾಲ ಇದೆ? ಇದೇ ಕಾಲದಲ್ಲಿ ಅದು ಏಕ ಸೀರಿಯಲ್ಲು. ಆಲ್ರೆಡಿ 25 ಅಡಿ ಐತೆ. ಹಾಕೊಳ್ಳಿ ಬಿಡ್ರಿ. ಕೋಡಿ ಹಳ್ಳ ಎಲ್ಲ ಇಲ್ಲ. ಅದನ್ನ ಹೇಳ್ಬೇಕಲ್ಲ, ಅದನ್ನ ಹೇಳಿ ನಾನು ಹೇಳ್ತೀನಿ ಬನ್ನಿ ಸರ್. ಡಾಕ್ಯುಮೆಂಟ್ಸ್ ನನ್ನ ಹತ್ರ ಐತೆ, ಕೊಡ್ತೀನಿ. ಕೋಡಿ ಹಳ್ಳ ನಮ್ಗೆಲ್ಲ ಐತೆ, ಹುಡುಗರು ತಪ್ಪೇನೆ ಸರ್. ಅಮ್ಮ ಹುಡುಗರು ಹೋಗ್ತಾರೆ, 20 ಜನ ಹುಡುಗರು ಎಲ್ಲ ಸೆಂಟ ಹೋಗೋದು ಹೋಗಿಲ್ಲ. ಎಲ್ಲ ಸೆಂಟ ಹೋಗೋದು.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.